ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಾಗಿರುವಂಥ ಫ್ಲವರ್ ಡಿಸೈನ್ಸ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗಿನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ನೋಡಿ, 6 ದಾರಾನ ತೊಗೊಂಡಿದ್ದೀನಿ. ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶ ಆದಮೇಲೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 4 5 ಚೈನನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ, ಅದೇ ರೀತಿ ಇನ್ನೊಂದು ಸಿಂಗಲ್ ಕ್ರೋಶ ಪಕ್ಕದಲ್ಲೇ ಬರಬೇಕು. ಈ ರೀತಿಯಾಗಿ ನೋಡಿ, 4 ಸಿಂಗಲ್ ಕ್ರೋಶ ಆಗಿದೆ. ಈ ರೀತಿ ಆದಮೇಲೆ ದಾರಾನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ಕೊಳ್ಳೋಣ. ನಾನು ಈ ರೀತಿ ಸ್ವಲ್ಪ ದೊಡ್ಡ ಬೀಡನ್ನೇ ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜಿನ ಬೀಡ್ ಬೇಕಾಗುತ್ತೋ ಆ ಸೈಜಿನ ಬೀಡನ್ನು ತೊಗೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ 4 ಸಿಂಗಲ್ ಕ್ರೋಶ, ಅದಾದಮೇಲೆ ಬೀಡನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಅದಾದಮೇಲೆ ಒಂದು ಸಿಂಗಲ್ ಕ್ರೋಶ, ಅದಾದಮೇಲೆ ಈಗ 6 ಚೈನ್ಸನ್ನು ಹಾಕ್ಕೊಳ್ಳೋಣ. ಬೀಡ್ ಮೇಲೆ ನಮಗೆ ಎಷ್ಟು ಚೈನ್ ಇರಿಸುತ್ತೋ ನೋಡಿಕೊಂಡು ಅಷ್ಟು ಚೈನ್ಸನ್ನು ಹಾಕ್ಕೋಬೇಕಾಗುತ್ತೆ. ನಾನು ತೊಗೊಂಡಿರೋ ಬೀಡು ದೊಡ್ಡದಾಗಿರೋದ್ರಿಂದ ನಾನಿಲ್ಲಿ 6 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 6 ಚೈನ್ಸನ್ನು ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು 2 ಸಿಂಗಲ್ ಕ್ರೋಶದ ನಡುವೆ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಆ ಗ್ಯಾಪಲ್ಲಿ ಹೋಗಿಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಅಲ್ಲಿ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಬಟ್ಟೆನ ಮುಂದಕ್ಕೆ ತಿರುಗಿಸ್ಕೊಂಡು 1 2 3 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಈ ರೀತಿಯಾಗಿ ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ಇಲ್ಲಿ 6 ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಬ್ಯಾಕ್ ಸೈಡ್ ಬೀಡ್ನ ಬ್ಯಾಕ್ ಸೈಡಲ್ಲಿ ಅಲ್ಲಿ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡ್ಕೊಳ್ಳಿ, ಕೊನೆಯಲ್ಲಿ ಮತ್ತೆ 2 ಆಗುತ್ತೆ, ಆ 2 ಒಂದು ಮಾಡ್ಕೋಬೇಕು. ಅದಾದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಇವಾಗ ಹಾಕ್ಕೊಂಡಿರೋಂಥ ತ್ರಿಬಲ್ ಕ್ರೋಶ ಇರುತ್ತೆ ನೋಡಿ, ಅದ್ರ ಒಳಗಡೆ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬರಬೇಕು. ಈ 2 ದಾರಾನ ಒಂದು ಮಾಡ್ಕೋಬೇಕು. ಇಲ್ಲಿ ಒಂದು ನಾಟ್ ರೀತಿಯಲ್ಲಿ ಆಗುತ್ತೆ. ಅದಾದಮೇಲೆ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶಕ್ಕೇ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಟ್ರಿಬಲ್ ಕ್ರೋಶದ ಒಳಗಡೆ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬರಬೇಕು. ಕ್ರೋಶ ಮೇಲೆ 2 ದಾರ ಇರುತ್ತೆ, ಆ 2 ಒಂದು ಮಾಡ್ಕೋಬೇಕು. ನಾನಿಲ್ಲಿ 5 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಲ್ಲ, ಅದನ್ನು ಬಿಟ್ಟು 5 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡ್ರೆ ನಾವು 6 ಸಿಂಗಲ್ ಕ್ರೋಶ ಆಗುತ್ತೆ. ನೋಡಿ, 6 ಸಿಂಗಲ್ ಕ್ರೋಶ ಆದಮೇಲೆ ಈ 6 ಚೈನ್ ಇರುತ್ತಲ್ಲ ಅದಕ್ಕೆ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆವಾಗ ಈ ರೀತಿಯಾಗಿ ಒಂದು ಚಿಕ್ಕದಾಗಿ ಪೆಟಲ್ ಬರುತ್ತೆ. ಅದಾದಮೇಲೆ 3 ಚೈನನ್ನು ಹಾಕ್ಕೊಂಡು 2 ಸಾರಿ ಕ್ರೋಶ ಮೇಲೆ ದಾರ ತಗೊಂಡು ಅದೇ ರೀತಿ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫಸ್ಟ್ 2 ಮತ್ತು ಈ 2 ಒಂದು ಮಾಡಿಕೊಂಡೆ, ಕೊನೆಯಲ್ಲಿ 2 ಒಂದು ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೋಬೇಕು. ಅದೇ ರೀತಿ ಮತ್ತೆ ತ್ರಿಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಒಟ್ಟು ನಾವಿಲ್ಲಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತೀವಿ. ನೋಡಿ, ಈ ತ್ರಿಬಲ್ ಕ್ರೋಶದ ಒಳಗಡೆ ಹೋಗ್ಬಿಟ್ಟು ದಾರಾನ ಎಳ್ಕೊಂಡು ಬಂದು ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ 6 ಸಿಂಗಲ್ ಕ್ರೋಶ ಆದಮೇಲೆ ಈ 6 ಚೈನ್ ಇರುತ್ತಲ್ಲ ಬೀಡ್ನ ಬ್ಯಾಕ್ ಸೈಡಲ್ಲಿ ಅದಕ್ಕೆ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ 3 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು 6 ಚೈನ್ನ ಒಳಗಡೆ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬಂದು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಡಿಸೈನ್ ಇದೇ ರೀತಿಯಾಗಿ ಪೆಟಲ್ಸ್ ಬರುತ್ತೆ. ನಾನಿಲ್ಲಿ ಫಸ್ಟ್ ಆರ್ಚಲ್ಲಿ 5 ಪೆಟಲ್ಸನ್ನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಅದಾದಮೇಲೆ ಈ 6 ಚೈನ್ಗೆ ಲಾಕ್ ಮಾಡ್ಕೋಬೇಕು.
ನೋಡಿ ಈ ರೀತಿ 3 ಪೆಟಲ್ ಆಗಿದೆ. ಇವಾಗ ಇನ್ನು 2 ಪೆಟಲನ್ನು ಮಾಡಿಬಿಟ್ಟು ತೋರಿಸ್ತೀನಿ. ಮತ್ತೆ 3 ಚೈನನ್ನು ಹಾಕ್ಕೊಳೋದು. ಕ್ರೋಶ ಮೇಲೆ 2 ಸರಿ ದಾರ ತಗೊಂಡು ದಾರದ ಒಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಕೊನೆಯಲ್ಲಿ 2 ಟ್ರಿಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ 1 ಚೈನನ್ನು ಹಾಕ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶದ ಒಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಈ ರೀತಿಯಾಗಿ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ರೀತಿಯಲ್ಲಿ, ನಾಟ್ ರೀತಿಯಲ್ಲಿ ಆಗುತ್ತೆ. ಅದಾದಮೇಲೆ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ 5 ಪೆಟಲ್ಸ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶದ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ. 5 ಪೆಟಲ್ಸ್ ಆದರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಆರ್ಚಲ್ಲಿ ನಾನು 6 ಪೆಟಲ್ಸನ್ನು ಹಾಕಿಬಿಟ್ಟು ತೋರಿಸ್ತೀನಿ. ಇದಾದಮೇಲೆ ಮತ್ತೆ ಅದೇ ರೀತಿಯಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ 3 ಸಿಂಗಲ್ ಕ್ರೋಶ ಆಗಿದೆ, ಹಾಗಾಗಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಆಮೇಲೆ 4 ಸಿಂಗಲ್ ಕ್ರೋಶ ಆದಮೇಲೆ 5 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ 5 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊತೀವಿ. ಅದಾದಮೇಲೆ ಮತ್ತೆ ಅದೇ ರೀತಿಯಾಗಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ಇಲ್ಲಿ ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ನಿಮಗೆ ಗ್ಯಾಪ್ ಇನ್ನೂ ಸ್ವಲ್ಪ ಬೇಕು ಅನ್ನೋದಾದರೆ ಇನ್ನೂ 1-2 ಸಿಂಗಲ್ ಕ್ರೋಶಗಳನ್ನ ಜಾಸ್ತಿನೇ ಮಾಡ್ಕೋಬೋದು. ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ 6 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ 6 ಚೈನ್ಸನ್ನು ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಈ ರೀತಿ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಇಲ್ಲಿ ಫಸ್ಟು 2 ಸಿಂಗಲ್ ಕ್ರೋಶ ಇದೆ ನೋಡಿ, 2ರ ಮಧ್ಯದಲ್ಲಿ ಚೈನ್ ಥರ ಇರುತ್ತೆ, ಆ ಗ್ಯಾಪಿಗೆ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮುಂದಕ್ಕೆ ತಿರುಗಿಸ್ಕೊಂಡು ಈಗ 1 2 3 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ 2 ಸರಿ ದಾರ ತಗೋಬೇಕು. ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 4 ದಾರಗಳಿರುತ್ತೆ. ಫಸ್ಟ್ 2 ಮತ್ತು ಈ 2 ಒಂದು ಮಾಡ್ಕೊಳ್ಳೋಣ. ಕೊನೆಯಲ್ಲಿ 2 ಉಳಿಯುತ್ತೆ, ಆ 2 ಒಂದು ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಅಂದರೆ 3 ಸರಿ 2 ಒಂದು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಆದಮೇಲೆ 1 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಇಲ್ಲೇನು ಟ್ರಿಬಲ್ ಕ್ರೋಶ ಇರುತ್ತಲ್ವ ಅದರ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಈ 2 ಒಂದು ಮಾಡ್ಕೋಬೇಕು. ಅದೇ ರೀತಿ ಇನ್ನು 5 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಒಂದೊಂದು ಪೆಟಲಲ್ಲಿ ನಾವು ಇದೇ ರೀತಿಯಾಗಿ 3 ಚೈನನ್ನು ಹಾಕ್ಕೊಂಡು ಒಂದು ಟ್ರಿಬಲ್ ಕ್ರೋಶ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು 6 ಸಾರಿ ನಾವು ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಾದಮೇಲೆ ಇಲ್ಲಿ 6 ಚೈನ್ ಇರುತ್ತೆ ನೋಡಿ, ಅದ್ರ ಒಳಗಡೆ ಹೋಗಿಬಿಟ್ಟು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದರೂ ಸಹ ಒಂದೇ. ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ನಾನು ಇಲ್ಲಿ ಇನ್ನೂ 5 ಪೆಟಲ್ಸನ್ನು ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಈ ರೀತಿ ಬರುತ್ತೆ. ಫಸ್ಟ್ ಆರ್ಚಲ್ಲಿ ನಾವು 5 ಪೆಟಲ್ಸನ್ನು ಮಾಡ್ಕೊಂಡಿದ್ವಲ್ವ, ಸೆಕೆಂಡ್ ಆರ್ಚಲ್ಲಿ ನಾನಿಲ್ಲಿ 6 ಪೆಟಲ್ಸನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿಯಾಗಿ ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡ್ಕೋಬೋದು. ನನಗೆ 2 ರೀತಿಯೂ ಸಹ ಚೆನ್ನಾಗೇ ಅನಿಸ್ತಾ ಇದೆ. ನೋಡಿ ಈ ರೀತಿ ಸ್ವಲ್ಪ ಹತ್ತತ್ರ ಅಂತ ಅನಿಸುತ್ತೆ 6 ಪೆಟಲ್ಸ್ ಮಾಡಿರೋದ್ರಿಂದ. ಈ ರೀತಿ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶದ ಪಕ್ಕನೇ ನಾವು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಇನ್ನು 2 ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಕುಚ್ಚು ಬೇಡ ಅನ್ನೋದಾದರೆ ನೀವು ಅಲ್ಲಿ ಮಿಡಲಲ್ಲಿ 5 ಚೈನ್ ಏನೋ ಹಾಕ್ಕೊಂಡಿದ್ದೀವಲ್ಲ ಅದನ್ನು ನೀವು ಕಡಿಮೆ ಮಾಡ್ಕೋಬೋದು. 2 ಚೈನನ್ನು ಹಾಕ್ಕೊಂಡು ಸಹ ಈ ರೀತಿ ಡಿಸೈನ್ನ ಮಾಡ್ಕೋಬೋದು. ನಾನು ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ ನೋಡಿ. ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬಾ ಡಿಫ್ರೆಂಟ್ ಲುಕ್ಕಲ್ಲಿ ತುಂಬಾ ಚೆನ್ನಾಗಿ ಹೊಸ ರೀತಿಯಲ್ಲಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.